ಬಾಲ್ಯದಿಂದ ನಾನು ನೋಡ್ತಾ ಇದ್ದೀನಿ. ನನ್ನ ಆತ್ಮೀಯ ಸ್ನೇಹಿತ ನಾನು ಯಾವಾಗಲೂ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ನನ್ನ ಕಷ್ಟ ಸುಖದಲ್ಲಿ ಏನೋ ಭಾಗಿಯಾಗಿದ್ದಾನೆ. ಅದೇ ರೀತಿ ಇಲ್ಲಿ ನಮ್ಮ ಈಗ ಇವತ್ತಿನ ದಿನ ಜನ ಸೇರಿದ್ರು, ಸಾವಿರಾರು ಜನ, ಸುಮಾರು 46ರಿಂದ 50,000 ಜನ ಸೇರಿದ್ರು. ಇವತ್ತು ಈ ಜನ ಏನು ಸೇರಿದ್ರಲ್ಲ ಇಷ್ಟೇ ಸಾಕು. ಇವತ್ತಿನ ದಿನ ನಾವು ಹೇಳ್ಬೋದು 100ಕ್ಕೆ 100 60,000ಕ್ಕಿಂತ ಹೆಚ್ಚು ಮತಗಳಿಂದ ನಮ್ಮ ಆನಂದ್ ಗಡ್ಡದೇವರಮಠ ಅವರು ಆಯ್ಕೆ ಆಗ್ತಾರೆ. ಮತ್ತು ಲೋಕಸಭೆಯಲ್ಲಿ ಗದಗ ಕ್ಷೇತ್ರ ಮತ್ತು ಹಾವೇರಿ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಮತ್ತು ಹೋರಾಟಗಳ ಬಗ್ಗೆ, ಈಗಾಗಲೇ ಏನು ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಆಯಿತು, ಸಾಕಷ್ಟು ಏನು ರೈತರ ಬಗ್ಗೆ ಏನು ಅನ್ಯಾಯ ಆಗಿದೆ, ಅವರ ಕೂಗಾಗಿ ಈ ಲೋಕಸಭೆಯಲ್ಲಿ ಅವರ ಕೂಗಾಗಿ ಅವರು ತಮ್ಮ ಪ್ರಶ್ನೆಯನ್ನು ಇಡ್ತಾರೆ ಮತ್ತು ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂತೀನಿ. ಈ ಸಾರಿ ಆನಂದ್ ಸ್ವಾಮಿ ಗಡ್ಡದೇವರಮಠ ಅವರ ಗೆಲುವು ಖಚಿತ ಅಂತ ಹೇಳ್ತೀರಾ? 100ಕ್ಕೆ 100 ಸತ್ಯ. ಯಾಕಂದ್ರೆ ಸುಮಾರು ಇವತ್ತಿನ ದಿನ ತಾವೆಲ್ಲ ನೋಡಿರಬೇಕು, ಈ ಕಾರ್ಯಕ್ರಮಕ್ಕೆ 46,000ಕ್ಕಿಂತ ಹೆಚ್ಚಿಗೆ ಜನ ಸೇರಿದ್ರು. ಯಾವುದೇ ಜಾತಿ ಮತ ಧರ್ಮ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿನೂ ಇಲ್ಲಿ ಬಂದಿದ್ದು ಈ ಕಾರ್ಯಕ್ರಮಕ್ಕೆ. ಇದನ್ನ ಇಷ್ಟೇ ಉದಾಹರಣೆ ಸಾಕು. ಯಾಕಂತಂದ್ರೆ 10 ವರ್ಷದಿಂದ ಅವರು ಮಾಡಿದಂತಹ ಏನು ಅನ್ಯಾಯ ಏನಿದೆ, ಈ ಜನತೆಗೆ ಏನು ಗದಗ ಏನು ಹಾವೇರಿ ಕ್ಷೇತ್ರಕ್ಕೆ ಏನು ಸಮಸ್ಯೆ ಮಾಡಿದ್ದಾರೆ, ಅದರದೇ ಇದು ಇವತ್ತಿನ ದಿನ ಈ ಪ್ರಳಯ ಬಂದಾಗೆ ಜನರು ಸೇರ್ತಾ ಇದ್ದಾರೆ. ಇಷ್ಟೇ ಸಾಕು, ಇದೇ ಉದಾಹರಣೆ ಇವ್ರ ಗೆಲುವಿಗೆ ಅಂತ. ನನ್ನ ಹೆಸರು MA ಮೌಲ್ವಿ ಅಂತ, ಗದಗ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ. ಥ್ಯಾಂಕ್ ಯು. ಏನು ಹೇಳಕ್ ಬಯಸ್ತೀರಿ ಸರ್? ಈ ಲೋಕಸಭೆ ಚುನಾವಣೆಯಲ್ಲಿ ಹಾವೇರಿ ಮತ್ತು ಗದಗ ಕ್ಷೇತ್ರಕ್ಕೆ ಆನಂದ್ ಗಡ್ಡದೇವರಮಠ ಅವರು ಈ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾ ಇರಬೇಕು, ಸುಮಾರು 10 ವರ್ಷಗಳಿಂದ ಈಗಾಗಲೇ ಏನು ಆಯ್ಕೆ ಆಗಿದ್ರು, ಬಿಜೆಪಿಯಿಂದ ಏನು ಆಯ್ಕೆ ಆದಂತಹ ಅಭ್ಯರ್ಥಿ ಉದಾಸಿ ಅವರು ಯಾವಾಗಲೂ ಮರಳಿ ನೋಡಲಿಲ್ಲ. ಯಾರಿಗೂ ಏನು ಅವ್ರ ಕಷ್ಟ ಸುಖದಲ್ಲಿ ಯಾರು ಅದರಲ್ಲಿ ಭಾಗ ಆಗಲಿಲ್ಲ. ಎಂಥ ಕರೋನಾ ಬಂತು, ಅದರಲ್ಲಿ ಯಾವುದೂ ಭಾಗ ಆಗಲಿಲ್ಲ. ನಮ್ಮಲ್ಲಿ ಎಷ್ಟು ಮಳೆಯಾಗಿ ಎಲ್ಲ ಸಾಕಷ್ಟು ರೈತರೆಲ್ಲ ಸಮಸ್ಯೆಗಳು ಸಿಲ್ಕೊಂಡ್ರು, ಅವಾಗಲೂ ಬರಲಿಲ್ಲ. ಯಾವುದೇ ಕಷ್ಟಕ್ಕೆ ಬರಲಾರ್ದೇ ಸೀದಾ ಅವರು ಈ ಸರಿ ಆಯ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆದ ನಂತರ ಅವರು ನಾನು ಸ್ಪರ್ಧಿಸಲಿಕ್ಕೆ ಒಲ್ಲೆ ಅಂತ ಹಿಂಸರಿದ್ದಾರೆ. ಇದು ಇಷ್ಟೇ ಸಾಕು. ನಮ್ಮ ಆನಂದ್ ಗಡ್ಡದೇವರಮಠ ಅವರು ಆಯ್ಕೆ ಆಗೋದು ನಿಶ್ಚಿತ, 100ಕ್ಕೆ 100 ಸತ್ಯ ಅಂತ ಹೇಳ್ಬೋದು. ಆನಂದ್ ಗಡ್ಡದೇವರಮಠ ಯುವಕರ ಕಣ್ಮಣಿ. ನಾನು ಈ ಆನಂದ್ ಗಡ್ಡದೇವರಮಠ ಅವರಿಗೆ ನನ್ನ ಬಾಲ್ಯದಿಂದ ನಾನು ನೋಡ್ತಾ ಇದ್ದೀನಿ. ಈ ಬಾಲ್ಯದಿಂದ ಅವರು ನಾಯಕತ್ವ ಗುಣಗಳನ್ನು ಅವರು ರಕ್ತದಲ್ಲಿದೆ. ಅವ್ರ ರಕ್ತದಲ್ಲಿ ಅದು ನಾಯಕತ್ವ ಗುಣ ಇದೆ. ಅವ್ರು ಯಾವಾಗಲೂ ಎಲ್ಲ ನಾನು ಅಂತ ಯಾವಾಗಲೂ ಅವರು ಶಬ್ದ ಉಪಯೋಗ ಮಾಡಿಲ್ಲ. ನಾವು ಅನ್ನೋ ಶಬ್ದ ಉಪಯೋಗ ಮಾಡಿ ಜಾತಿ ಮತ ಧರ್ಮ ಯಾವುದೇ ನೋಡದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಕಷ್ಟದಲ್ಲಿ ಅವರು ಭಾಗಿಯಾಗಿದ್ದಾರೆ. ನಾನು